Hi, hello. Welcome back to my classes. ಲಾಸ್ಟ್ ಕ್ಲಾಸಸ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರ್ಸ್ ಅಂತೇಳಿ ನೋಡ್ತಾ ಇದ್ವಿ, ಚತುರ್ಭುಜಗಳ ಪರಿಚಯ ಅಂತ. ಇಂಟ್ರೊಡಕ್ಷನ್ ಅಲ್ಲಿ ಕೆಲವೊಂದು ಆಂಗಲ್ಸ್ ಅನ್ನ ನೋಡಿದ್ವಿ. ಆಮೇಲೆ ಕ್ಲಾಸಿಫಿಕೇಶನ್ಸ್ ಆಫ್ ಪಾಲಿಗಾನ್ಸ್ ಅಂತೇಳಿ ನೋಡಿದ್ವಿ. ಬಹುಭುಜಾಕೃತಿಗಳ ವರ್ಗೀಕರಣ ಅಂತೇಳಿ ನೋಡಿದ್ವಿ. ಎಷ್ಟು ಸೈಡ್ಸ್ ಇದ್ದಿದ್ದಕ್ಕೆ ಏನೇನ್ ಅಂತಾರ ಅಂತೇಳಿ ನಾವು ನೋಡ್ತಾ ಹೋಗಿದ್ವಿ. ಈಗ ಎಕ್ಸಸೈಸ್ಗೆ ಬರೋಣ. 3.1 ಫಸ್ಟ್ ಒನ್ ಎಕ್ಸಸೈಸ್ ಅಲ್ಲಿ ಕೊಟ್ಟಿದಾರ. ಗಿವನ್ ಹಿಯರ್ ಆರ್ ಸಮ್ ಫಿಗರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಅಂತೇಳಿ ಕೊಟ್ಟಿದಾರ ಅವರು. ಹಂಗಿದ್ರ ಅಲ್ಲಿ ಕೆಲವೊಂದ ಎ ಬಿ ಅಂತೇಳಿ ಕೊಟ್ಟಿದಾರ. ಇವು ಕೊಟ್ಟಿರುವಂತ ಚಿತ್ರಗಳಂತ ಹೇಳ್ಬಹುದು. ಕೆಳಗಡೆ ಫಸ್ಟ್ ಒನ್, ಕ್ಲಾಸಿಫೈ ಈಚ್ ಆಫ್ ದೆಮ್ ದ ಬೇಸಿಸ್ ಆಫ್ ದಿ ಫಾಲೋಯಿಂಗ್. ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಅಂತೇಳಿ ಹೇಳಿದಾರು. ಹಂಗಿದ್ರೆ ಫಸ್ಟ್ ಒನ್ ಕೊಟ್ಟಿದ್ದಾರೆ ಸಿಂಪಲ್ ಕರ್ವ್ ಅಂತೇಳಿ ಕೊಟ್ಟಿರುವಂತದ್ದು. ಸರಳ ವಕ್ರರೇಖೆ ಅಂತೇಳಿ ಕೊಟ್ಟಿದಾರ. ಸರಳ ವಕ್ರರೇಖೆ ಅಂತಂದ್ರೆ ಫಸ್ಟ್ ಒನ್ ಸಿಂಪಲ್ ಕರ್ವ್ ಅಂದ್ರೆ ಏನಂತೇಳಿ ನೋಡೋಣ. ಲೈನ್ ಆಬ್ಸೆನ್ಡ್ ಬೈ retracing any line when several points are added without lifting it from the seat. ಹಾಳೆಯಿಂದ ಮೇಲೆ ಎತ್ತದೆ ಹಲವಾರು ಬಿಂದುಗಳನ್ನು ಸೇರಿಸಿದಾಗ ಯಾವುದೇ ರೇಖೆಯ ಮೇಲೆ ಪುನಃ ಚಲಿಸದಂತೆ ಪಡೆಯುವ ರೇಖೆ ಅಂತೇಳಿ ಇದರ ಆನ್ಸರ್. ಹಂಗಂತಂದ್ರೆ ಏನು ಅಂದ್ರ, ನಾವು ಹಿಂಗ್ ಲೈನ್ ಎಳಿತಾ ಹೋದಿವಿ ಅಂದ್ರೆ ನಾವು ಈ ಪೆನ್ ಅನ್ನ ಎತ್ತಲಾರದೆ ಹಂಗೆ ಲೈನ್ ಅನ್ನ ನಾವು ಯಾವ ಟೈಪ್ ಆದ್ರೂ ಈಗ ಹೊಡಿಬಹುದು. ದಿಸ್ ಈಸ್ ಅ ಸರಳ ವಕ್ರ ರೇಖೆ ಅಂತೇಳಿ ಕರೀತಾರೆ. ಬಟ್ ಅದು ಹಿಂಗ ಆಗ್ಬಾರ್ದು. ಒಂದ್ರ ಮೇಲೆ ಒಂದ್ ಹೋಯ್ತು ಅಂತಂದ್ರ ಅದು ಸಿಂಪಲ್ ಕರ್ವ್ ಆಗೋದಿಲ್ಲ. ಇದ್ರ ಪಾಯಿಂಟ್ ಔಟ್ ಮಾಡ್ರಿ ಅಂತೇಳಿ ಹೇಳಿದಾರು. ಯಾವ ಪಿಕ್ಚರ್ಸ್ ಆಗ್ತಾವ ಅಂತ ಕೇಳಿದಾರೆ ಇಲ್ಲಿ. ಹಂಗಿದ್ರ ಇಲ್ಲಿ ಫಸ್ಟ್ ಒನ್ ಪಿಕ್ಚರ್ಸ್ ಅನ್ನ ನೋಡಿದಾಗ ಇಲ್ಲಿ ಇದು ಸಿಂಪಲ್ ಕರ್ವ್ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಲೈನ್ ಅನ್ನ ತಗೊಳ್ಳುವಂತದ್ದು. ಇನ್ನು ಸೆಕೆಂಡ್ ಒನ್ ಪಿಕ್ಚರ್ ಆಲ್ಸೋ. ಥರ್ಡ್ ಒನ್ ಪಿಕ್ಚರ್ ಆಗೋದಿಲ್ಲ. ಇದು ರೌಂಡ್ ಇದೆ, ರೌಂಡ್ ಒಳಗಡೆ ಮತ್ತೊಂದಿದೆ, ಹಿಂಗಾಗಿ ಇದು ಆಗೋದಿಲ್ಲ. ಫೋರ್ತ್ ಒನ್ ಆಗೋದಿಲ್ಲ. ಇದು ಒಂದ್ರ ಮೇಲೆ ಒಂದೇ ಬರೋದ್ರಿಂದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಆಗ್ಬಹುದು. ಯಾಕಂತಂದ್ರೆ ದಿಸ್ ಈಸ್ ಆಲ್ಸೋ ಸಿಂಪಲ್ ಕರ್ವ್. ಸಿಕ್ಸ್ತ್ ಒನ್ ಆಗುತ್ತೆ. ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಆಗುತ್ತೆ. ಏಟ್ತ್ ಒನ್ ಆಗೋದಿಲ್ಲ. ಯಾಕಂತಂದ್ರೆ ಒಂದ್ ಲೈನ್ ಹೊಡೆದು ಮೇಲೆ ಕೆಳಗೆ 2 ರೌಂಡ್ ಹೊಡೆಯೋದ್ರಿಂದ ಇದು ಸಿಂಪಲ್ ಕರ್ವ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಲ್ಲಿ ಸರಳ ಆವೃತ್ತ ವಕ್ರರೇಖೆ ಅಥವಾ ಸಿಂಪಲ್ ಕರ್ವ್, ಸರಳ ವಕ್ರರೇಖೆ ಆನ್ಸರ್ಸ್ ಯಾವ ಹೇಳ್ಬಹುದು ಅಂತಂದ್ರೆ 1, 2, 5 and 6 and 7 ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಒನ್ ಅದರಲ್ಲಿ ಬಿ ಕೊಟ್ಟಿದ್ದಾನೆ. ಸಿಂಪಲ್ ಕ್ಲೋಸ್ಡ್ ಕರ್ವ್ ಅಂತೇಳಿ ಕೊಟ್ಟಿದ್ದಾನೆ. ಸರಳ ಆವೃತ್ತ ರೇಖೆ ಅಂತೇಳಿ ಕೊಟ್ಟಿದ್ದಾರೆ. ಸರಳ ಆವೃತ್ತ ಅಂತಂದ್ರ ಆವೃತ್ತ ಆಗಿರಬೇಕು ಅಂದ್ರೆ ಒಳಗಡೆನೆ ಇರಬೇಕು, ಅದು ಹೊರಗಡೆ ಬಂದಿರಬಾರ್ದು ಅಂತೇಳಿ ಹೇಳ್ತಾರು. ಹಂಗಿದ್ರ ಇಲ್ಲಿ ಸೇಮ್ ಆನ್ಸರ್ಸ್ ಬರ್ತಾವ. ಫಸ್ಟ್ ದಿಸ್ ಈಸ್ ಆಲ್ಸೋ ಸರಳ ಆವೃತ್ತ ರೇಖೆ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಆಲ್ಸೋ ಇದು ಆವೃತ್ತ ಇರುವಂತದ್ದು. ಈ ಥರ್ಡ್ ಒನ್ ಆಗೋದಿಲ್ಲ. ಯಾಕಂತಂದ್ರೆ ಇದು ರೌಂಡ್ ಮೇಲೆ ಇನ್ನೊಂದು ರೌಂಡ್ ಇರೋದ್ರಿಂದ ಇದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಇದು ಹೊರಗಡೆ ಬಂದಿರುವುದರಿಂದ ಇದು ಸರಳ ಆವೃತ್ತ ರೇಖೆ ಅಥವಾ ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಿಫ್ತ್ ಒನ್ ಆಗತ್ತೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗ್ಲಿಕ್ಕೆ ಸಾಧ್ಯ ಇದೆ. ಸಿಕ್ಸ್ತ್ ಒನ್ ಆಗುತ್ತೆ, ಸೆವೆಂತ್ ಒನ್ ಆಗುತ್ತೆ, ಬಟ್ ಏಟ್ತ್ ಒನ್ ಆಗೋದಿಲ್ಲ. ಇನ್ನು ಸೇಮ್ ಆನ್ಸರ್ ಎ ಆನ್ಸರ್ ಇರುವಂತದ್ದು. ಬಿ ಅಲ್ಲಿನೂ ಸೇಮ್ ಆನ್ಸರ್ ಇದೆ ಅಂತ ಹೇಳ್ಬಹುದು. ನೆಕ್ಸ್ಟ್ ಒನ್ ಸಿ ಕೊಟ್ಟಿದ್ದಾರೆ. ಪಾಲಿಗನ್ ಅಂತ ಕೊಟ್ಟಿದ್ದಾರೆ. ಬಹುಭುಜಗಳು ಯಾವ್ದಿದಾವೆ ಅಂತೇಳಿ ಕೊಟ್ಟಿದ್ದಾರೆ. ಅಂದ್ರ ಬಹುಭುಜಗಳು ಅಂತಂದ್ರ ಅ ಸಿಂಪಲ್ ವರ್ಷನ್ ಫಾರ್ಮ್ಡ್ ಬೈ ದ ಜಾಯಿನಿಂಗ್ ಆಫ್ ದಿ ಲೈನ್ ಸೆಗ್ಮೆಂಟ್ಸ್. ರೇಖಾಖಂಡಗಳ ಸೇರುವಿಕೆಯಿಂದ ಉಂಟಾದ ಸರಳ ಆವೃತ್ತ ವಕ್ರ ಅಂತೇಳಿ ಹೇಳ್ತಾರು. ಇಲ್ಲಿ ಬಹುಭುಜಗಳಿಗೆ ಎಕ್ಸಾಂಪಲ್ಸ್ ಕೊಡ್ಬೇಕಾಯ್ತು ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದು ಲೈನ್ ಅನ್ನ ನಾವು ಕೂಡಿಸಬಹುದು. ಅಂದ್ರ ರೇಖಾಖಂಡಗಳ ಸೇರುವಿಕೆ ಉಂಟಾದ ಸರಳ ಆವೃತ್ತ ವಕ್ರ ಅಥವಾ ವೃತ್ತ ಅಂತೇಳಿ ಕರಿಬಹುದು. ಇದು ಆಗುತ್ತೆ. ಇವು ಯಾವ
ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವು ಸ್ಟೇಟ್ ಲೈನ್ ಇರುವಂತದ್ದು, ನೀವು ಯಾವ ಕಡೆಯಿಂದ ನೋಡಿದ್ರು ಇವು ಸ್ಟೇಟ್ ಲೈನ್ ಇರುವಂತದ್ದು. ಹಿಂಗಾಗಿ ಇವಕ್ಕೆ ಬಹುಭುಜ ಅಂತೇಳಿ ನಾವು ಕರಿಬಹುದು. ಇವು ಯಾವನು ಸ್ಟೇಟ್ ಲೈನ್ ಇರದೇ ಇರೋ ಕಾರಣಕ್ಕಾಗಿ ಇವು ಬಹುಭುಜ ಆರ್ ಪಾಲಿಗಾನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆನ್ಸರ್ಸ್ ಬಂದ್ಬಿಟ್ಟು 1 and 2 ಆನ್ಸರ್ಸ್ ಅಂತ ನಾವು ಹೇಳ್ಬಹುದು. ನೆಕ್ಸ್ಟ್ ಒನ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಕಾನ್ವೆಕ್ಸ್ ಪಾಲಿಗಾನ್ ಅಂತೇಳಿ ಕೊಟ್ಟಿದ್ದಾರೆ. ಬಹಿರ್ವಕ್ರ ಬಹುಭುಜ ಯಾವುದು ಅಂತೇಳಿ ಕೇಳಿದಾರೆ ಅವರು. ಬಹಿರ್ವಕ್ರ ಬಹುಭುಜ ಕಾನ್ವೆಕ್ಸ್ ಪಾಲಿಗಾನ್ ಅಂತೇಳಿ. ಮೊದಲ ಕಾನ್ವೆಕ್ಸ್ ಪಾಲಿಗಾನ್ ಅಂತಂದ್ರೆ ಏನಂತೇಳಿ ನೋಡೋಣ. ಲೈನ್ ಜಾಯಿನಿಂಗ್ ಎನಿ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಇನ್ಸೈಡ್ ಅ ಪಾಲಿಗಾನ್ ಲೈಸ್ ಎಂಟೈರಲಿ ವಿತ್ ಇನ್ ಇಟ್. ಬಹುಭುಜದ ಒಳಗಿರುವ ಯಾವುದೇ ಎರಡು ವಿಭಿನ್ನ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಪೂರ್ಣವಾಗಿ ಅದರೊಳಗೆ ಇರುತ್ತದೆ ಅಂತೇಳಿ ಹೇಳ್ತಾರು. ಈಗ ನಾವು ಆನ್ಸರ್ಸ್ ನೋಡ್ಬೇಕಾಯ್ತು ಅಂತಂದ್ರ ಇದು ಬಹುಭುಜ ಅಂದ್ರೆ ಬಹಿರ್ವಕ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರ ಇದು ಬಹಿರ್ವಕ್ರ ಈಗ ಹೊರಗಡೆ ಬರುವಂತದ್ದು ಒಂದು ಲೈನ್ ಇದು ಹೊರಗಡೆ ಬರೋದ್ರಿಂದ ಇದು ಬಹಿರ್ವಕ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಇದು ಬಹಿರ್ವಕ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಇವು ಯಾವುದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವು ಸ್ಟೇಟ್ ಲೈನ್ ಇರದೇ ಇರೋದ್ರಿಂದ ಇದು ಸ್ಟೇಟ್ ಲೈನ್ ಇರೋದ್ರಿಂದ ಇದು ಬಹಿರ್ವಕ್ರ ಆರ್ ಕಾನ್ವೆಕ್ಸ್ ಪಾಲಿಗಾನ್ ಆಗ್ಲಿಕ್ಕೆ ಇದು ಸಾಧ್ಯವಿದೆ ಅಂತ ನಾವು ಹೇಳ್ಬೋದು. ಆನ್ಸರ್ಸ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಆನ್ಸರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈ ಲಾಸ್ಟ್ ಒನ್ ಕಾನ್ಕೇವ್ ಪಾಲಿಗಾನ್ ಅಂತೇಳಿ ಕೇಳಿದಾರೆ ಅವರು. ಕಾನ್ಕೇವ್ ಪಾಲಿಗಾನ್ ಅಂತಂದ್ರೆ ಏನಂತ ಕೇಳಿದಾರೆ. ಫಸ್ಟ್ ಒನ್ ಕಾನ್ಕೇವ್ ಪಾಲಿಗಾನ್ ಆರ್ ಅಂತರ್ವಕ್ರ ಬಹುಭುಜ ಅಂತೇಳಿ ನೋಡೋಣ. ಇಫ್ ಅ ಲೈನ್ ಜಾಯಿನಿಂಗ್ ಎನಿ ಟೂ ಪಾಯಿಂಟ್ಸ್ ಫಾಲ್ಸ್ ಔಟ್ಸೈಡ್ ದ ಪಾಲಿಗಾನ್ ಇಟ್ ಈಸ್ ಸೇಡ್ ಟು ಬಿ ಇನ್ಸ್ಕ್ರೈಬ್ಡ್ ಅಂತೇಳಿ. ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಬಹುಭುಜದ ಹೊರಗೆ ಬಂದರೆ ಅದನ್ನು ಅಂತರ್ವಕ್ರ ಬಹುಭುಜ ಎಂದು ಕರೆಯುತ್ತೇವೆ ಅಂತೇಳಿ ಹೇಳ್ತಾರ. ಇಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ನಾವು ಒಂದ್ ಅಂತ ನೋಡ್ಬೋದು. ಯಾಕಂತ ಇಲ್ಲಿ ನಾವು ಹೊರಗಡೆ ಆಗ್ಲೇ ಹೇಳೋದ್ರಿಂದ ಇಲ್ಲಿ ಎಳೆದಿರುವಂತ ಲೈನ್ ಕಿಂತ ಬೇರೆ ಕಡೆ ಹೊರಗಡೆ ಒಂದು ಬೇರೆ ಲೈನ್ ಬಂದು ಜೋಡಿಸ್ತು ಅಂತಂದ್ರ ಅದಕ್ಕ ಅಂತರ್ವಕ್ರ ಬಹುಭುಜ ಅಂತೇಳಿ ಕರೀತಾರ. ಅಂದ್ರೆ ಯಾವುದೇ ಎರಡು ಬಿಂದುಗಳನ್ನ ಅದು ಸೇರಿಸ್ತೈತಿ. ಇದು ಒಂದು ಇಲ್ಲಿ ಒಂದು ಪಾಯಿಂಟ್, ನೆಕ್ಸ್ಟ್ ಒನ್ ಇದು ಒಂದು ಪಾಯಿಂಟ್, ಇವೆರಡೂ ಪಾಯಿಂಟ್ ಅನ್ನ ಇದು ಸೇರಿಸೋದ್ರಿಂದ ಇದಕ್ಕೆ ಕಾನ್ಕೇವ್ ಪಾಲಿಗಾನ್ ಅಂತೇಳಿ ನಾವು ಕರಿಬಹುದು. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಕ್ವಶನ್ಸ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಕ್ವಶನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ವಾಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್ ಅಂತೇಳಿ ಕೇಳಿದ್ದಾರೆ. ಸ್ಟೇಟ್ ದ ನೇಮ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಆಫ್ ಅಂದ್ರೆ ಇನ್ ಕನ್ನಡ ನಿಯಮಿತ ಬಹುಭುಜ ಎಂದರೇನು? ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಕೆಲವೊಂದು ಕ್ವಶನ್ಸ್ ಅನ್ನು ಕೊಟ್ಟಿರುವಂತದ್ದು 3 ಸೈಡ್ಸ್ ಅಂದ್ರೆ 3 ಬಾಹುಗಳು, 4 ಬಾಹುಗಳು, 6 ಬಾಹುಗಳು, 3 ಸೈಡ್ಸ್, 4 ಸೈಡ್ಸ್ ಅಂಡ್ 6 ಸೈಡ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಹಂಗಿದ್ರ ನೋಡೋಣ ಏನ್ ಇದೆ ಅಂತ. ವಾಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್? ಇಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ಫಸ್ಟ್ ಒನ್ ಏನಂತ ನೋಡೋಣ. ಸಮಬಾಹು ಮತ್ತು ಸಮಕೋನೀಯ ಆಕೃತಿಗಳನ್ನು ನಿಯಮಿತ ಬಹುಭುಜಗಳ ಎನ್ನುವರು ಅಂತೇಳಿ ಕರಿಬಹುದು. ಎಸ್ ಇನ್ ಈಕ್ವಿಲೇಟರಲ್ ಅಂಡ್ ಈಕ್ವಿ ಆಂಗ್ಯುಲರ್ ಫಿಗರ್ಸ್ ಆರ್ ಕಾಲ್ಡ್ ರೆಗ್ಯುಲರ್ ಪಾಲಿಗಾನ್ ಅಂತೇಳಿ ಕರಿತೀವಿ. ಇಲ್ಲಿ ಅವ್ರು ಕೇಳಿರೋದು ಏನು ಅಂತಂದ್ರೆ ನಿಯಮಿತ ಬಹುಭುಜ ಎಂದರೇನು ಅಂತ ಕೇಳಿದಾರ. ಆಮ್ಯಾಗ ಇಲ್ಲಿ 3 ಸೈಡ್ಸ್, 6 ಸೈಡ್ಸ್ ಅಂಡ್ 4 ಸೈಡ್ಸ್ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಈ 3 ಸೈಡ್ಸ್ ಇರೋದಕ್ಕ ಸಮಬಾಹು ತ್ರಿಭುಜ ಅಂತೇಳಿ ನಾವು ಕರಿತೀವಿ. ಆಲ್ರೆಡಿ ನಾವು ಇಲ್ಲಿ ಸ್ಟಡಿ ಮಾಡಿರೋದ್ರಿಂದ ಇಲ್ಲಿ 3 ಸೈಡ್ಸ್ ಇರೋದಕ್ಕ ತ್ರಿಭುಜ ಅಥವಾ ಟ್ರಯಾಂಗಲ್ ಅಂತೇಳಿ ಕರೆಯುವಂತದ್ದು. ನೆಕ್ಸ್ಟ್ ಒಂದು 4 ಸೈಡ್ಸ್ ಇರೋದಕ್ಕ ಇದು ಚೌಕ್ ಇರೋದ್ರಿಂದ ಸಮಾನಾಂತರವಾಗಿರೋದ್ರಿಂದ ಇದಕ್ಕೂ ಕ್ವಾಡ್ರಿಲೇಟರ್ಸ್ ಅಂತೇಳಿ ಕರಿತೀವಿ ಅಥವಾ ಚತುರ್ಭುಜ, ಸಮಾನಾಂತರ ಚತುರ್ಭುಜ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್ 6 ಸೈಡ್ಸ್ ಇರೋದಕ್ಕ ಇಲ್ಲಿ 6 ಸೈಡ್ಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಷಡ್ಭುಜ ಆರ್ ಹೆಕ್ಸಾನ್ ಅಂತೇಳಿ ಕರೆಯುವಂತವು. ಅಂದ್ರೆ 6 ಪಾಯಿಂಟ್ 1 2 3 4 5 6 ಪಾಯಿಂಟ್ಸ್ ಇರೋದಕ್ಕ ಇದಕ್ಕೆ ಷಡ್ಭುಜ ಅಂತೇಳಿ ನಾವು ಕರಿತೀವಿ. ಹಂಗಿದ್ರೆ ಎ ಆನ್ಸರ್ ಬಂದ್ಬಿಟ್ಟು ಟ್ರಯಾಂಗಲ್, ಬಿ ಆನ್ಸರ್ ಕ್ವಾಡ್ರಿಲೇಟರ್, 6 ಆನ್ಸರ್ ಬಂದ್ಬಿಟ್ಟು ಹೆಕ್ಸಾಗಾನ್ ಅಂತೇಳಿ ನಾವು ಕರೀತೀವಿ. ನೆಕ್ಸ್ಟ್ ಒನ್
ಇನ್ನ 3.2 ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ.